ಗೃಹಲಕ್ಷ್ಮಿ ಯೋಜನೆಯ ಹಣ ದುರುಪಯೋಗ ಆಗ್ತಾ ಇರೋದನ್ನ ತಡೆಗಟ್ಟೋ ನಿಟ್ಟಿನಲ್ಲಿ ಸರ್ಕಾರ ಹೆಜ್ಜೆ ಇಡ್ತಾ ಇದೆ ಅಂತ ಸ್ವಲ್ಪ ದಿನಗಳ ಹಿಂದಷ್ಟೇ ನಾವು ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ. ಈ ಸುದ್ದಿಗೆ ಸಂಬಂಧಪಟ್ಟಂತೆ ಈಗ ಒಂದು ಅಪ್ಡೇಟ್ ಇದೆ. ಸೊ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗುತ್ತೆ ಅಂತ. ಗೃಹಲಕ್ಷ್ಮಿ ಹಣ ಪಡಿಬೇಕು ಅಂದರೆ ಬಯೋಮೆಟ್ರಿಕ್ ಅನ್ನು ಕಡ್ಡಾಯಗೊಳಿಸಲಾಗುತ್ತೆ. ಈ ಬಗ್ಗೆ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹಿಂಟ್ ಕೊಟ್ಟಿದ್ರು. ಮುಂದಿನ ತಿಂಗಳಿಂದಲೇ ಬಯೋಮೆಟ್ರಿಕ್ ಕಡ್ಡಾಯವಾಗಿ ಮಾಡಲಾಗುತ್ತೆ ಅನ್ನೋದು ಡೀಟೇಲ್ಸ್ ಕೂಡ ಲಭ್ಯ ಆಗ್ತಾ ಇದೆ. ಸೊ ಒಂದು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಏನಂತ ಅಂದರೆ ಬಯೋಮೆಟ್ರಿಕ್ಗೆ ಶುಲ್ಕವನ್ನು ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಿಗದಿ ಮಾಡ್ತಿದೆ ಅನ್ನೋದರ ಮಾಹಿತಿ ಸಿಗ್ತಿದೆ. ಮುಂದಿನ ತಿಂಗಳಿಂದಲೇ ಫಲಾನುಭವಿಗಳು ದುಡ್ಡು ಬೇಕು ನಿಮಗೆ ಅಂದರೆ ಮರು ನೋಂದಣಿಯನ್ನು ಮಾಡ್ಕೊಳ್ಬೇಕಾಗತ್ತೆ. ಏನಿಲ್ಲ, ನಿಮ್ಮ ಹತ್ತಿರದ ಕರ್ನಾಟಕ 1, ಬೆಂಗಳೂರು 1 ಅಥವಾ ಗ್ರಾಮ 1 ಅಂತೆಲ್ಲ ಇರುತ್ತಲ್ಲ, ಸೊ ಅಲ್ಲಿಗೆ ಹೋಗಿ ನೀವು ಮತ್ತೆ ಮರು ನೋಂದಣಿಯನ್ನು ಮಾಡ್ಕೊಳ್ಬೇಕು. ನಿಮ್ಮ ಮೊಬೈಲ್ ನಂಬರನ್ನು ಕೊಟ್ಟು ಬಯೋಮೆಟ್ರಿಕ್ ಸೇವೆಯನ್ನು ನೀವು ಕೂಡ ಪಡಿಬೇಕಾಗತ್ತೆ. ಸೊ ಇದಕ್ಕೆ ₹5 ನೀವು ನಿಗದಿ ಮಾಡಲಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಟ್ಬಿಡ್ತೀವಿ ನಿಮಗೆ, ಏನೇನಿದೆ, ಏನೇನು ಪ್ಲಾನ್ಗಳನ್ನು ಮಾಡ್ಕೊಂಡಿದ್ದಾರೆ ಅಂತ, ಎಲ್ಲೆಲ್ಲಿ ಮಾಡಿಸಬಹುದು ಅಂತ. ಗೃಹಲಕ್ಷ್ಮಿ ದುರುಪಯೋಗ ತಡೆಗೆ ಒನ್ ಟೈಮ್ ಬಯೋಮೆಟ್ರಿಕ್ ವ್ಯವಸ್ಥೆನ ಜಾರಿಗೆ ತರಲಾಗ್ತಾ ಇದೆ. ಈ ಮೂಲಕ ಅರ್ಹ ಫಲಾನುಭವಿಗಳಿಗೆ ದುಡ್ಡು ಹೋಗಬೇಕು ಅನ್ನೋದು ಯೋಚನೆ. ಇದಕ್ಕೆ ಕಾರಣ ಕೂಡ ಇದೆ. 2 ಲಕ್ಷಕ್ಕೂ ಅಧಿಕ ಮಹಿಳೆಯರು ನಿಧನರಾಗಿದ್ರು, ಅವ್ರ ಹೆಸರಲ್ಲಿ ದುಡ್ಡು ಅವ್ರ ಫ್ಯಾಮಿಲಿಯವ್ರಿಗೆ ಹೋಗ್ತಿದೆ. ಇದು ವೇಸ್ಟು ಅನ್ನೋದು ಸರ್ಕಾರದ ಯೋಚನೆ ಒಂದು. ಎರಡನೇದು, ಆದಾಯ ತೆರಿಗೆ ಪಾವತಿದಾರ ಮಹಿಳೆಯರು ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ. ಅವ್ರಿಗೆ ಯಾಕೆ ದುಡ್ಡು ಅನ್ನೋದು ಪ್ರಶ್ನೆ. ಸೊ ಎಲ್ಲೆಲ್ಲಿ ಮಾಡಿಸ್ಬೋದು ಅನ್ನೋದ್ರ ಡೀಟೇಲ್ಸ್ ಇದು. ಬೆಂಗಳೂರು 1, ಕರ್ನಾಟಕ 1, ಗ್ರಾಮ 1ಗಳಲ್ಲಿ ಬಯೋಮೆಟ್ರಿಕ್ ವ್ಯವಸ್ಥೆಗೆ ನಿಮ್ಮನ್ನು ಒಳಪಡಿಸಲಾಗುತ್ತೆ. ಇಲ್ಲಿ ಅವಕಾಶಗಳು ಇರುತ್ತೆ. ನೀವು ಹೋಗಿ ಇಲ್ಲಿ ಬಯೋಮೆಟ್ರಿಕನ್ನು ಮಾಡಿಸ್ಕೊಳ್ಬೋದು. ಫಲಾನುಭವಿಗಳ ಖಚಿತತೆಗೆ ಖಾತೆಗೆ ₹2,000 ಅನಂತರ ಪಾವತಿ ಮಾಡಲಾಗುತ್ತೆ. ಜಸ್ಟ್ ಒನ್ ಟೈಮ್ ಮರು ನೋಂದಣಿ ಅಷ್ಟೇ. ಮತ್ತೆ ಏನು ಹೋಗಬೇಕಾಗಿಲ್ಲ. ನೀವು ಒಂದು ವೇಳೆ ಮರು ನೋಂದಣಿ ಮಾಡಿಲ್ಲ ಅಂದರೆ ದುಡ್ಡು ಇನ್ಮೇಲೆ ನಿಮ್ಮ ಅಕೌಂಟಿಗೆ ಬರಲ್ಲ ಅಂತ. ಆಮೇಲೆ ಮುಂಚೆಲ್ಲ ಶೂನ್ಯ ಇರ್ತಾ ಇತ್ತು ಬಯೋಮೆಟ್ರಿಕ್ಗೆ ಯಾರನ್ನಾದರೂ ಅಳವಡಿಸಿದಾಗ. ಬಟ್ ಈಗೇನೋ ₹5 ಶುಲ್ಕವನ್ನು ನಿಗದಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಫಲಾನುಭವಿಗಳ ಬಯೋಮೆಟ್ರಿಕ್ಗೆ ಆಧಾರ್ ಕಾರ್ಡನ್ನು ಕಡ್ಡಾಯಗೊಳಿಸಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್. ಒಂದು ವಿಚಾರ ಅರ್ಥ ಆಗಲಿಲ್ಲ. ಯೂಶಲಿ ಬಯೋಮೆಟ್ರಿಕ್ ಆಕ್ಸೆಸ್ಸನ್ನು ಪಡಿಬೇಕಾದ್ರೆ ಅಥವಾ ಬಯೋಮೆಟ್ರಿಕ್ಕನ್ನು ಇನ್ಕ್ಲೂಡ್ ಮಾಡಬೇಕಾದ್ರೆ ಯೂಶಲಿ ಗೌರ್ಮೆಂಟ್ ಅವ್ರು ಯಾವುದೇ ಫೀಸನ್ನು ಚಾರ್ಜ್ ಮಾಡಲ್ಲ. ಇಲ್ಲಿ ಯಾಕೆ ₹5 ಕಲೆಕ್ಟ್ ಮಾಡ್ತಾ ಇದ್ದಾರೆ? ಸಣ್ಣ ಅಮೌಂಟೇ ಕರೆಕ್ಟು, ಬಟ್ ಏನಕ್ಕೆ ಅನ್ನೋದು ಬೇಕಲ್ಲ. ರೀಸನ್ ಏನು ಕೊಡ್ತಿದ್ದಾರೆ? ಮಮತಾ, ಯಾಕೆ ಅಮೌಂಟ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ರೀಸನ್ ಅನ್ನ ಕೊಡ್ತಾ ಇಲ್ಲ. ಕಲೆಕ್ಟ್ ಮಾಡುವಂಥದ್ದು ಕೂಡ ತಪ್ಪು. ಈಗಾಗಲೇ ಸರ್ಕಾರದ ಹಲವು ಯೋಜನೆಗಳಿಗೆ ಜನರಿಂದ ಬಯೋಮೆಟ್ರಿಕ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಆ ಬಯೋಮೆಟ್ರಿಕ್ಗೆ ಶುಲ್ಕವನ್ನ ಕಲೆಕ್ಟ್ ಮಾಡ್ತಾ ಇಲ್ಲ. ಆದರೆ ಇಲ್ಲಿ ಗೃಹಲಕ್ಷ್ಮಿ ಹಣ ಪಡೆಯೋದಕ್ಕೆ ಬಯೋಮೆಟ್ರಿಕ್ ಮಾಡ್ಕೊಳ್ಳೋದಕ್ಕೆ ₹5 ಶುಲ್ಕ ವಿಧಿಸುವಂಥದ್ದು ಸರಿಯಲ್ಲ. ₹5 ಶುಲ್ಕ ವಿಧಿಸಬೇಕು ಅಂತೇಳಿ ಈಗ ನಿರ್ಧಾರವನ್ನ ಮಾಡಿರುವಂಥದ್ದು. ₹5 ಸಣ್ಣ ಅಮೌಂಟ್ ಆದರೂ ಕೂಡ 1,28,00,000 ಫಲಾನುಭವಿಗಳಿಗೆ ₹5 ಅಂದರೆ ಬರೋಬ್ಬರಿ 70 ಕೋಟಿಯಷ್ಟು ಅಮೌಂಟ್ ಆಗುತ್ತೆ. ಅದರಿಂದನೂ ಕೂಡ ಆದಾಯವನ್ನು ನಿರೀಕ್ಷೆ ಮಾಡ್ತಾ ಇದೆ ಸರ್ಕಾರ ಅನ್ನೋ ರೀತಿಯಲ್ಲಿ ಅನುಮಾನಗಳು ಮೂಡ್ತಾ ಇದೆ. ಆದರೆ ಮಾಡುವಂಥದ್ದು ಜನರಿಗೆ ಸಣ್ಣ ಅಮೌಂಟ್ ಆದರೂ ಕೂಡ ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೆ ಅದರಿಂದ ಬರುತ್ತೆ ಎನ್ನುವಂಥದ್ದು. ಬರೀ ಬಯೋಮೆಟ್ರಿಕ್ ಅಷ್ಟೇ ಅಲ್ಲದೆ ಬಯೋಮೆಟ್ರಿಕ್ ಮಾಡ್ಕೊಳ್ಳೋದರ ಜೊತೆಗೆ ಗೃಹಲಕ್ಷ್ಮಿ ಸೊಸೈಟಿ ಸದಸ್ಯತ್ವವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಬಯೋಮೆಟ್ರಿಕ್ ಕೊಡಬೇಕಾದ್ರೆ ನೀವು ಗೃಹಲಕ್ಷ್ಮಿ ಸೊಸೈಟಿಗೆ ಸದಸ್ಯತ್ವವನ್ನು ಮಾಡ್ಕೊಳ್ತೀರಾ? ಮಾಡ್ಕೊಳ್ಳುವ ಹಾಗಿದ್ರೆ ಅದಕ್ಕೂ ಕೂಡ ₹1,250 ಕಟ್ಟಬೇಕಾಗತ್ತೆ. ಆ ಸದಸ್ಯತ್ವಕ್ಕೂ ಕೂಡ ₹5 ಶುಲ್ಕವನ್ನ ಕಟ್ಟಬೇಕಾಗತ್ತೆ. ಈ ರೀತಿ ಫಲಾನುಭವಿಗಳಿಂದ ಹಣವನ್ನ ಪೀಕುವಂತ ಕೆಲಸ ಸರ್ಕಾರ ಮಾಡ್ತಾ ಇರುವಂತದ್ದು. ಈಗಾಗಲೇ ಬಯೋಮೆಟ್ರಿಕ್ ಡೆಮೋ ಕೂಡ ನಡೆದಿದೆ. ಆ್ಯಪ್ ಕೂಡ ಸಿದ್ಧಪಡಿಸಿರುವಂತದ್ದು. ಮುಂದಿನ ತಿಂಗಳ ಒಳಗಡೆ ಬಯೋಮೆಟ್ರಿಕ್ ಅನ್ನ ಜಾರಿ ಮಾಡ್ತೀವಿ ಅಂತೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈಗ ಮುಂದಾಗ್ತಾ ಇರುವಂತದ್ದು. ಮಮತಾ, ಧನ್ಯವಾದ ಲೋಕೇಶ್.